ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ನಾವು ಬ್ಲಾಕ್ ಡೈರಿ ಬಗ್ಗೆ ಮಾತಾಡ್ತಿದ್ದೀವಿ. ಅದೊಂದೇ ಅಲ್ಲ, ಇನ್ನೂ ಹಲವಾರಿದೆ ಅಂತ ಬತ್ತಳಿಕೆಯಿಂದ ಒಂದೊಂದೇ ಬಾಣಗಳನ್ನ ಹೊರಗೆ ಬಿಡ್ತಾ ಇರೋ ಲಕ್ಷಣ ಕಾಣಿಸ್ತಾ ಇದೆ. ಡೈರಿ ಹೊಡೆತದಿಂದ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ ಮೊದಲೇ. ಈ ಸಂದರ್ಭದಲ್ಲಿ ಮತ್ತೊಂದು ಹಗರಣದ ಆಘಾತ. ಡೈರಿ ಬಾಂಬ್ನ ಬಳಿಕ ಬಿಎಸ್ವೈ ಸಿಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಮಗದೊಂದು ದೊಡ್ಡ ಮಟ್ಟದ ಹಗರಣದ ದಾಖಲೆ. ಸಿದ್ದರಾಮಯ್ಯನವರ ಸರ್ಕಾರದ ಬಹುದೊಡ್ಡ ಹಗರಣ ಅಂತ ಇದು. ಹಾಗಾದ್ರೆ ಯಾವಾಗ ಅಂದ್ರೆ ಒಂದು 3-4 ದಿನದಲ್ಲಿ ಮಹತ್ವದ ದಾಖಲೆಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ BS ಯಡಿಯೂರಪ್ಪನವರು. ಈ ದಾಖಲೆಗಳಲ್ಲಿ ಮುಖ್ಯಮಂತ್ರಿಯನ್ನೂ ಸೇರಿದ ಹಾಗೆ ಅವರ ಆಪ್ತ ಸಚಿವರು ಕೂಡ ಎಸಗಿರುವಂತಹ ಭಾರೀ ಅಕ್ರಮಗಳ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಹಗರಣದಲ್ಲಿ ಮುಖ್ಯಮಂತ್ರಿ ಅವರ ಕೈವಾಡ ಇದೆಯಂತೆ. ಹಾಗಾದ್ರೆ BS ಯಡಿಯೂರಪ್ಪನವರು ಏನು ಮಾತಾಡಿದ್ರು? ಲೆಟ್ಸ್ ಟೇಕ್ ಎ ಲುಕ್. ಅಂಶಗಳು ಈಗಾಗಲೇ ಹೊರಬಿದ್ದಿದೆ. ಆದ್ರೆ ಆ ಡೈರಿ ನಂದಲ್ಲ ಅಂತಾನೂ ಕೂಡ ಗೋವಿಂದರಾಜ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ರೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ಇನ್ನೂ ಕೂಡ ನಡೀತಾ ಇದೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಇದು ಬಹಿರಂಗ ಆಗತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ಈಗ ಬಹಿರಂಗ ಆಗಿದೆ. ಈಗ ಯಡಿಯೂರಪ್ಪನವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ಕಡೆಗೂ ಕೂಡ ರಿಲೀಸ್ ಆಗಿದೆ, ಆದ್ರೆ ಬಟ್ ಅದು ನಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬ ಆಚರಿಸ್ತಾ ಇದ್ದೇವೆ ಇವತ್ತು. ನಾವೆಲ್ಲ ಶಿವನ ಆರಾಧಕರು. ನಾನಿವತ್ತು ಗೋವಿಂದರಾಜ್ಗೊಂದು ನೇರ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಸಿಕ್ಕಿರೋ ಡೈರಿ ಸೀಸ್ ಆಗಿರೋದನ್ನ ನೀವು ಒಪ್ಕೊಂಡಿದ್ದೀರಾ. ನೀವೇನೇ ನೇರವಾಗಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಪತ್ರ ಬರೆದು ಈ ಡೈರಿ ವಿಷಯ ನನಗೆ ನಿಮಗೆ ಸಂಬಂಧಪಟ್ಟಂತ ವಿಷಯ ಯಡಿಯೂರಪ್ಪನವ್ರಿಗೆ ಹೆಂಗ್ ರಿವೀಲ್ ಮಾಡಿದ್ರಿ, ಗೊತ್ತಾಯ್ತು, ಹೇಗೆ ಮಾಹಿತಿ ಸಿಕ್ತು ಅಂತ ಪತ್ರವನ್ನು ಬರೆದಿದ್ದಾರೆ. ದಟ್ ಮೀನ್ಸ್ ಡೈರಿ ಅವ್ರದ್ದು ಅನ್ನೋದು ಸ್ಪಷ್ಟ ಆಯ್ತು. ಎರಡನೇದು, ಅದರಲ್ಲಿರುವಂತಹ ಮಾಹಿತಿಗಳು ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಸಾವಿರಾರು ಕೋಟಿ ಹೈಕಮಾಂಡ್ ಕೊಟ್ಟಿದ್ದಾರೆ. ಈಗ ಬಹಳ ಸ್ಪಷ್ಟವಾಗಿ ಆ ಡೈರಿನಲ್ಲಿ ಯಾವ ಸಚಿವರಿಂದ ಹಣ ಬಂತು, ಯಾರಿಗದನ್ನು ವರ್ಗಾವಣೆ ತಲುಪಿಸಿದ್ದೇನೆ ಅನ್ನೋದು ಡೀಟೇಲ್ಸ್ ಅದರಲ್ಲಿದೆ. ಇನಿಷಿಯಲ್ಸ್ ಇದೆ, ಪೂರ್ಣ ಹೆಸರಿಲ್ಲ. ಇದು ಪ್ರಶ್ನೆ ಇಲ್ಲ, ಜಗತ್ತಿಗೆ ಗೊತ್ತಿದೆ ಯಾರು ಏನು ಅಂತ ಅನ್ನುವಂಥದ್ದು. ಇದನ್ನ ಅವರು ಸುತ್ತುವರೆದು ಮಾತನಾಡೋದ್ರ ಬದಲಿಗೆ ಯಾವ ಮುಖ್ಯಮಂತ್ರಿ ಅವತ್ತು ಭರವಸೆ ಕೊಟ್ಟರು, ಡೈರಿ ಸತ್ಯಾಂಶ ಇದ್ರೆ ನಾನೊಂದು ಕ್ಷಣ ರಾಜಕೀಯದಲ್ಲಿ ಇರಲ್ಲ, ರಾಜಕೀಯ ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ರು. ಈಗ ಅವರ ಕರ್ತವ್ಯ ಇದೆ. ನಾನವತ್ತು ಚಾಲೆಂಜ್ ಮಾಡಿದ್ದೆ, ಈ ಡೈರಿ ಸತ್ಯಾಂಶ ಅಲ್ಲ ಅಂತ ಗೊತ್ತಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅಂತ. ಸೊ ಈಗ ಡೈರಿ ಸಿಕ್ಕಿದೆ. ಸಪೋಸ್ ಅಲ್ಲೇನು ಸತ್ಯಾಂಶ ಇರಲಿಲ್ಲ, ನಾನು ರಾಜಕೀಯ ನಿವೃತ್ತಿ ಆಗಬೇಕಾಗಿತ್ತು. ಈಗ ಸತ್ಯ ಸಿಕ್ಕಿದೆ, ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ಅಸೆಂಬ್ಲಿ ಡಿಸಾಲ್ವ್ ಮಾಡಬೇಕು. ರಾಜಕೀಯ ನಿವೃತ್ತಿ ನಾನು ಕೇಳಲ್ಲ, ಚುನಾವಣೆ ಎದುರಿಸೋಣ, ಜನ ತೀರ್ಮಾನ ಮಾಡಲಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.